ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಕೆಟ್ಟೋಗಿದೆ, ಹಾಗಾಗಿ ವಾಯ್ಸ್ ಈ ಥರ ಕೇಳಿಸ್ತಾ ಇದೆ. ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಅಮ್ಮನ ಮನೆಗೆ ಹೋಗಬೇಕಾಯಿತು, ಒಂದು 10-10:30 ಅನ್ನಂಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪ್ರವೀಣ್ ಅವ್ರಿಗೆ ಸ್ವಲ್ಪ ಸಾಂಬಾರು ಏನಾದರೂ ಮಾಡಿಟ್ಬಿಟ್ಟು ಹೋಗೋಣ ಅಂತ. ಅವ್ರಿಗೂ ಸ್ವಲ್ಪ ಜ್ವರ ಬರೋ ಥರ ಆಗಿದೆ. ನನ್ನ ಕೂಡ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬಂದರು. ಹಾಗಾಗಿ ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಾನು ಅಪ್ಪು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಎಲ್ಲ ಇಕ್ಬಿಟ್ಟು ಆಮೇಲೆ ಹೋಗೋಣ, ಹಾಗೆ ದೀಪ ಎಲ್ಲ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ವ್ಲಾಗ್ ಕೂಡ ಶುರು ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಕಮಿಂಗ್ ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಫಸ್ಟ್ ವ್ಯೂವರ್ ಕೂಡ ಆಗಿರ್ಬೋದು, ಹಾಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗಬೇಕು ಅಂದಾಗ ಕೆಲವೊಂದಿಷ್ಟು ಕೆಲಸಗಳನ್ನ ಮುಗಿಸೇ ಹೋಗಬೇಕಾಗತ್ತೆ. ಹಾಗಾಗಿ ನಾನು ಅಷ್ಟೇ, ಇವಾಗ ನಾನು ಏನಾದರೂ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಏನೇನು ಕೆಲಸ ಇದೆ ಅದನ್ನೆಲ್ಲ ಆದಷ್ಟು ಬೇಗನೆ ಮುಗಿಸಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ತಿರ್ಗಿ ವಾಪಸ್ ಬಂದಮೇಲೆ ನಮಗೇ ಜಾಸ್ತಿ ಹೆವಿ ಕೆಲಸ ಆಗುತ್ತಲ್ಲ. ಹಾಗಾಗಿ ಪ್ರವೀಣ್ ಅವ್ರಿಗೆ ತರಕಾರಿ ಸಾಂಬಾರು ಮಾಡಿಟ್ಟು ಹೋಗ್ತಾ ಇದ್ದೀನಿ ನೈಟ್ಗೆ. ಅವರು ರೈಸ್ ಮಾಡ್ಕೊತೀನಿ ಅಂದರು. ನಾವು ಬೆಳಗ್ಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಹೊರಡಬೇಕು. ಹಾಗಾಗಿ ಮಾಡಿಕೊಂಡೆ, ಬೇಗನೆ ಅಡುಗೆ ಎಲ್ಲ ಮುಗಿಸಿ ಅಪ್ಪಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿದ್ದೆ. ಅವನು ಕೂಡ ಆರಾಮಾಗಿ ಈಚೆಗಡೆ ನಿಂತ್ಕೊಂಡ್ಬಿಟ್ಟಿದ್ದ, ನಡಿ ಹೋಗೋಣ ಅಂತ. ನಾನು ಪೂಜೆ ಮಾಡಿ ಹೋಗೋಣ ಇರಪ್ಪ ಅಂತ ಹೇಳ್ತಾ ಇದ್ದೆ. ಅವನು ಕೂಡ ಸರಿ ಆಯಿತು ಅಂತೇಳಿ ಅಲ್ಲೇ ಬೈಕ್ ಹತ್ರನೇ ನಿಂತ್ಕೊಂಡಿದ್ದ. ನಾನು ಹೋಗೋಣ ನಡಿ, ಅವ್ನಿಗೆ ಈ ಥರ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂದರೆ ಅವನು ಒಳಗೆ ಬರೋದೇ ಇಲ್ಲ, ಈಚೆನೇ ನಿಂತಿರ್ತಾನೆ. ಹೋಗೋ ಗಂಟ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು. ನಡಿ ಅನ್ನೋದೇ ಆಗಿರುತ್ತೆ ಅವನು. ನಾನು ಬೇಗನೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಅವನ್ನ ಸುಧಾರಿಸ್ಕೊಂಡು. ಆನಂತರ ಪೂಜೆಗೆ ನಾನು ಅವನು ಇಬ್ಬರು ಸೇರಿಕೊಂಡು ಪೂಜೆ ಎಲ್ಲ ಮುಗಿಸಿ ಆನಂತರ ಹೊರಟ್ವಿ. ಯಾಕೆಂದರೆ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಪೂಜೆ ಮಾಡಿಸಿರೋದ್ರಿಂದ ಮನೆಯಲ್ಲೂ ಕೂಡ ಒಂದು ಸತಿ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ, ಓಕೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದೊಂದು ನೆಮ್ಮದಿ. ನಾನು ಪೂಜೆ ಮಾಡೋಕ್ಕೆ ಅಂತ ಒಳಗೆ ಬಂದಿದ್ದಕ್ಕೆ ಅವನು ಕರ್ಕೊಂಡೋಗಲ್ವೇನೋ ಅಂತ ತಿರ್ಗಾ ಬಂದು ಆಟ ಆಡ್ತಾ ಇದ್ದ ಅನ್ನೋ ಒಂದು ಈ ಫೇವ್ರೆಟ್ ಗಾಡೀಲಿ. ಆಮೇಲೆ ನಡಿಯಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 12-12:30 ಆಗಿತ್ತು. ಹಾಗಾಗಿ ಪ್ರವೀಣ್ ಅವರೇ ಬಸ್ ಸ್ಟಾಪ್ ಹತ್ರ ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನಮ್ಮೂರಲ್ಲಿ ಬಸ್ ಇಷ್ಟೊತ್ತಿಗೆ ಬರಲ್ಲ, 12-12:30 ಆಗೋದ್ಮೇಲೆ 10:30 ಅಷ್ಟೊತ್ತಿಗೆ ಲಾಸ್ಟ್ ಬಸ್ ಬರೋದು. ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ. ಹಾಗಾಗಿ ಅವರೇ ನೆನ್ಮಂಗ್ಲದ ಹತ್ರ ಬಿಟ್ಟರು. ನಾವು ಅಲ್ಲಿಂದ ಬಸ್ ಹತ್ಕೊಂಡು ಡೈರೆಕ್ಟು ಹೋಗೋದಲ್ವ, ಇನ್ನೇನಲ್ಲೆಲ್ಲೂ ಮಧ್ಯದಲ್ಲಿ ಏನು ಇಳಿಯೋಂಗಿಲ್ಲ. ಹಾಗಾಗಿ ಡೈರೆಕ್ಟ್ ಆಗಿರೋದ್ರಿಂದ ಬಸ್ ಹತ್ಕೊಂಡು ಹೊರಟ್ವಿ. ಅಪ್ಪು ಅರ್ಧ ದಾರಿಲಿ ಮಲಗಿಬಿಟ್ಟ, ಸ್ನಾನ ಬೇರೆ ಮಾಡಿಸಿದ್ನಲ್ವಾ, ಮಲಗಿಬಿಟ್ಟ. ಅಮ್ಮ ಮತ್ತು ಅಕ್ಕ ಕೆಲ್ಸಕ್ಕೆ ಹೋಗಿದ್ರು. ಅಮ್ಮ ಊರಲ್ಲಿ ಇರೋದ್ರಿಂದ ಅಮ್ಮ ಏನೂ ಬಂದಿಲ್ಲ ಈ ಸತಿ. ಅಕ್ಕ ಕೆಲ್ಸಕ್ಕೆ ಹೋಗಿದ್ರು. ಹಾಗಾಗಿ ಭಾವನೆ ಬಂದು ಪಿಕಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಟೊಮಟೊ ಎಲ್ಲ ಮಾಡ್ಕೊಬೇಕಾಗಿತ್ತು. ಈಚೆಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ, ದೇವಸ್ಥಾನಕ್ಕೆ ಹೋದ್ರು ಈಚೆಗಡೆ. ಹಾಗಾಗಿ ಅವನು ನೋಡ್ತಾ ಇದ್ದ. ಚಿಕ್ಕಪ್ಪನ ಮನೆಗೆ ಬಂದ್ವಾ ಅಂತ ಕೇಳಿದಕ್ಕೆ ಹೌದು ಬಂದ್ವಿ ಅಂತ ಕೇಳ್ತಾ ಇದ್ದ. ಅವನಿಗೆ ಬಂದು ಸ್ವಲ್ಪ ನೀರೆಲ್ಲ ಕುಡಿಸಿ ಅವನು ಕೂಡ ಆರಾಮಾಗಾದ. ಮನೆಗೆ ಬಂದಮೇಲೆ ನಾನು ಸ್ವಲ್ಪ ಟೊಮಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಭಾವಂಗೆ ಹೇಳಿ ಕಳಿಸಿದ್ದೆ. ಕಡಲೆ ಆಮೇಲೆ ಸ್ವಲ್ಪ ಬೆಲ್ಲ ಇದನ್ನೆಲ್ಲ ತೊಗೊಂಬರೋಕ್ಕೆ ಅಂತ ಹೇಳಿದ್ದೆ. ಹಾಗಾಗಿ ಅವರು ಹೊರಟರು. ಆ ಮನೇಲಿ ನಾನು ಮತ್ತು ಅಪ್ಪು ಮಾತ್ರ ಇದ್ವಿ. ಅವನಂತೂ ನೋಡ್ಬೋದು ಎಷ್ಟು ಹ್ಯಾಪಿಯಾಗಿದ್ದ. ಅವನಿಗೆ ಎಲ್ಲಾದರೂ ಈಚೆ ಕರ್ಕೊಂಡೋಗ್ತೀವಿ ಈ ಥರ ಅಂದಾಗ ತುಂಬ ಖುಷಿಯಾಗಿರ್ತಾನೆ. ಹಾಗಾಗಿ ಇವಾಗ ಕ್ವಿಕ್ಕಾಗಿ ಮನೆ ಕಸ ಗುಡಿಸಿ ಎಲ್ಲ ಮಾಡಿಕೊಂಡು ಟೊಮಟೊ ಕೂಡ ಮಾಡ್ಕೊತೀನಿ ಬೇಗನೆ. ಇವಾಗ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು ಒಂದು ಬೇಕಾಗಿತ್ತು, ಅದು ಮರ್ತೋಗ್ಬಿಟ್ಟಿದೆ. ಹಾಗಾಗಿ ತರಕ್ಕೆ ಹೋಗಿದ್ದಾರೆ ಅಷ್ಟೊಳಗೆ. ಆ್ಯಂಡ್ ಅಪ್ಪು ಕೂಡ ರೆಡಿಯಾಗಿದ್ದಾನೆ. ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆಗೆ 5 ನಿಮಿಷ ಇದೆ. ಇವಾಗ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಹಾಗೆ ಟೊಮಟೊ ಎಲ್ಲ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಬತ್ತಿ ಎಲ್ಲ ಹಾಕಿ ಹಚ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು.
ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ. ಆ್ಯಂಡ್ ನಾನೇನು ಟೊಮ್ಟೊ ಮಾಡೋದೆಲ್ಲ ತೋರಿಸ್ಲಿಲ್ಲ, ಮಾಮೂಲಿಯಾಗಿ ಕಡಲೆ ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರಲ್ವ ಅದೇ ಥರನೇ ನಾನು ಮಾಡಿಕೊಂಡೆ. 2 ದೀಪ ಹಚ್ಚೋಕ್ಕೆ ಮಾಮೂಲಿ ಸಣ್ಣ ಸಣ್ಣದು 4-5 ಮಾಡ್ಕೊತಾರಲ್ಲ ಆ ಥರ ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ಒಂದು 6 ಗಂಟೆ ಆಗಿತ್ತು, ಕರೆಕ್ಟಾಗಿ 6-6:10 ಆಗಿತ್ತು. ಆ ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ಸಂಜೆ ಮೇಲೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಲ್ಲೂ, ಹಾಗಾಗಿ ನೆಮ್ಮದಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನನಗೆ ದೇವಸ್ಥಾನ ಅಂದಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ದರೂ ಆ ದೇವಸ್ಥಾನಕ್ಕೊಳಗೆ ಹೋಗ್ತಾ ಇದ್ದಂಗೆ ನಮಗೆ ಎಲ್ಲ ಆಗುತ್ತೆ, ಒಳ್ಳೆಯದೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಬರುತ್ತೆ. ಹಾಗಾಗಿ ನಾನು ಟೊಮ್ಟೊ ಮಾಡಿದ್ನಲ್ವ ಅದನ್ನು ಒಂದು ತಟ್ಟೆಗೆ ಇಕ್ಕಿ ಹೂವು ಮತ್ತು ಇದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಇನ್ನೊಂದು ತಟ್ಟೆಗೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಸೀರೆ, ಮಡಿಲಕ್ಕಿ ಎಲ್ಲ ತಂದಿದ್ದೆ. ಅದನ್ನು ಕೂಡ ಪೂಜೆ ಸಾಮಾನು ಎಲ್ಲ ಒಟ್ಟಿಗೆ ಜೋಡಿಸ್ಕೊಂಡು ಆನಂತರ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಯಾಕಪ್ಪ ಸಡನ್ನಾಗಿ ಈ ಥರ ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ ಅಂದರೆ, ಯಾಕೋ ಮನೇಲಿ ತುಂಬಾ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ದಿರೋ ಥರ ಆಗ್ತಾಯಿತ್ತು. ನಮಗೆ ಹಸು ಇತ್ತಲ್ವ, ಅದ್ರ ಮುಂಚೆ ಒಂದು ಹಸು ಇತ್ತು, ಅದು ಹೊಟ್ಟೆ ಒಳಗೇ ಕರು ಸತ್ತೋಗಿತ್ತು. ಅದು ನೋಡಿದಾಗ ಇನ್ನೂ ಬೇಜಾರಾಗೋಯಿತು. ಅದು ಎಳೆಯೋಕ್ಕೆ ತುಂಬ ಕಷ್ಟಪಟ್ಟರು, ಡಾಕ್ಟ್ರೆಲ್ಲ ಬಂದಿದ್ದರು. ಆನಂತರ ಇವಾಗ ಕುರಿ ಮರಿ ಸತ್ತೋಯಿತು. ಇದೇ ಥರನೇ ಯಾಕೋ ಒಂದೊಂದೇ ಹಿಂದೆಗಡೆಯೇ ಈ ಥರ ನಡೀತಾ ಇದ್ದಾಗ ಸ್ವಲ್ಪ ಬೇಜಾರು. ಏನೋ ಒಂಥರ ನಮ್ಮನ್ನು ನೋಡಿ ಅಕ್ಕಪಕ್ಕದಲ್ಲೇ ಜಾಸ್ತಿ ಇರ್ತಾರಲ್ವ, ಕಣ್ಣು ದೃಷ್ಟಿ ಥರ ಆಗೋದು. ಈ ಥರ ನಾವು ಏನೇ ದೊಡ್ಡದಾಗಿ ಮಾಡಿಲ್ಲ ಅಂದರೂ ಸಣ್ಣ ಸಣ್ಣದಕ್ಕೂ ಕೂಡ ಕಲ್ಲು ಹಾಕೋದು ಇದನ್ನು ಮಾಡೋರೆಲ್ಲ ಇದ್ದೇ ಇರ್ತಾರೆ. ಅದನ್ನು ನಾವೇನು ಮಾಡಬೇಕು ಅಂದರೆ ನಾವು ರಿವೆಂಜನ್ನ ತೀರಿಸ್ಕೊಳ್ಳೋದಾಗಲಿ, ಇನ್ನೊಂದು ದ್ವೇಷ ಮಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಏನಿದ್ರೂ ನಾವು ಬೇಡ್ಕೊಳ್ಳೋದು ಒಂದೇ, ಆ ಮೂಕ ಪ್ರಾಣಿಗಳಿಗೆ ನೋವು ಕೊಡಬೇಡಮ್ಮ ಅಂತ ದೇವ್ರ ಹತ್ರ ಬೇಡ್ಕೊಂಡ್ರೆ ದೇವ್ರಿಗಾದ್ರೂ ಕರುಣೆ ಬಂದು ನಮ್ಮ ಮೂಕ ಪ್ರಾಣಿಗಳಿಗೆ ಆಯಸ್ಸು, ಆರೋಗ್ಯ ಈ ಥರದ್ದೆಲ್ಲ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಆ ಪೂಜೆಗಳನ್ನು ಮಾಡಿಸ್ತೀನಿ. ನನಗದೇನೋ ಒಂಥರ ಸಮಾಧಾನ. ಹಾಗೆ ಹಿಂದೆಯೇ ಅಪ್ಪಗೂ ಕೂಡ ಹುಷಾರಿಲ್ದಂಗೆ ಆಗೋಯಿತು. 1 ವಾರ ಕಂಟಿನ್ಯೂಸ್ ಹಂಗೆ ಆಗೋಯಿತು. ನನಗೆ ಭಯ ಆಗ್ತಾ ಇರುತ್ತೆ, ಅದರಲ್ಲೂ ಮಕ್ಳಿಗೆ ಏನಾದರೂ ಆಗಿಬಿಟ್ರೆ ಇನ್ನೂ ಭಯ. ಹಾಗಾಗಿ ನಾನು ಅವ್ನಿಗೇನು ಜಲ್ದಿ ಸರಿ ಹೋದರೆ ಇದ್ರ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಎಲ್ಲ ದೇವ್ರಿಗೂ ಬೇಡ್ಕೊಂಬಿಡ್ತೀನಿ ಆ ಥರ ನಾನು. ಹಾಗಾಗಿ ಇವಾಗ ಏನೇನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಎಲ್ಲ ಕೊಟ್ವಿ. ಇದು ಬಂದು ಬಗಲುಗುಂಟೆ ಮಾರಮ್ಮ. ಎಲ್ಲರಿಗೂ ಗೊತ್ತಿರುತ್ತೆ ದೇವಸ್ಥಾನದ ಬಗ್ಗೆ, ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಒಂದು ಸತಿ ನೆನೆಸ್ಕೊಂಡು ಈ ಥರ ಆಗಬೇಕು, ಈ ಥರ ನಡಿಬೇಕು ಅಂತೇಳಿ ನೆನೆಸ್ಕೊಂಡು ಹೋದರೆ ಆ ದೇವ್ರು ಏನಾದರೂ ನಿಜವಾಗ್ಲೂ ಹೂವು ಕೊಟ್ಟರೆ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ಈ ಸನ್ನಿಧಾನಕ್ಕೆ ತುಂಬ ಜನನೇ ಬರ್ತಾರೆ. ನಮಗೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ ತುಂಬಾ ಕೇಳ್ಕೊಳ್ತಾರೆ. ಏನಾದರೂ ಆಗಬೇಕು ಅನ್ನೋ ಕೆಲಸಗಳಿದ್ರೆ ಈ ತಾಯಿ ಹತ್ರ ಕೇಳ್ತಾರೆ. ಹಾಗೆ ನಾನು ಅಷ್ಟೇ, ನಮ್ಮ ಮನೇಲಿರುವಂಥ ಮೂಕ ಪ್ರಾಣಿಗಳಿಗಾಗಲಿ ಈ ಥರದ್ದೇನು ಹಿಂಸೆ ಕೊಡಬೇಡಮ್ಮ, ಬೇರೆಯವರಿಂದ ಹಿಂಸೆನ ಅವುಗಳು ಕೊಡಬೇಡಮ್ಮ ಅಂತಲೇ ಕೇಳಿಕೊಂಡು, ಹಾಗೆ ಅಪ್ಪಗೂ ಕೂಡ ಸ್ವಲ್ಪ ನೀರೆಲ್ಲ ಹಾಕಿಸ್ಕೊಂಡು ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ಬಂದ್ವಿ. ಒಂಥರ ನೆಮ್ಮದಿನೂ ಆಯಿತು. ದೇವಸ್ಥಾನಕ್ಕೆ ಹೋಗಿ ಏನೋ ಒಂಥರ ದೇವ್ರ ಮೇಲೆ ಎಲ್ಲ ಹೇಳಿದ್ದೀನಿ, ದೇವ್ರಿಗೆ ಇನ್ಮೇಲೆ ನೋಡ್ಕೊತಾನೆ, ನಮ್ಮ ಪ್ರಾಣಿ ಅಂದರೆ ಹಸುಗಳ್ಗಾಗಲಿ ನಮ್ಮ ಮನೇನಾಗಲಿ ಅವನು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಮೇಲೆ, ಧೈರ್ಯದ ಮೇಲೆ ಹೋಗಿ ಪೂಜೆ ಮಾಡಿಸಿ ಬಂದ್ವಿ. ಹೇಳ್ತಾರಲ್ಲ, ಯಾರ ಮೇಲೆ ಏನೇ ಹೊರೆ ಹಾಕೋದಕ್ಕಾಗಲ್ಲ. ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಬೇಕು ಅಷ್ಟೇ. ನಾವೇನೋ ಒಂದು ಮಾಡ್ಕೊತೀವಿ, ಏನೋ ಒಂದು ಮಾಡ್ತೀವಿ ಅನ್ನೋದಕ್ಕಿಂತ ದೇವ್ರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗೋದೇ ಬೆಸ್ಟು ಅಂತ ನನ್ನ ಪ್ರಕಾರ. ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಈಚೆ ಬಂದು ಇನ್ನೊಂದು ಸತಿ ಆ ಈಚೆಗಡೆನೂ ಕೂಡ ನಾನು ಏನು ಮಾಡಿದ್ದೆ ಅಲ್ವಾ, ಆರತಿ ಅದನ್ನು ಕೂಡ ಬೆಳಗಿಸಿ ಅಪ್ಪಗೂ ಕೂಡ ನಿಂಬೆಹಣ್ಣಲ್ಲಿ ದೃಷ್ಟಿ ಎಲ್ಲ ತೆಗೆದು ಬಂದ್ವಿ. ಹೀಗೆ ಒಂಥರ ಇವಾಗ ಇಷ್ಟು ಮಾಡಿದ್ದಕ್ಕೆ ನನಗೇನೋ ಸಮಾಧಾನ. ಆ್ಯಂಡ್ ಇನ್ನೂ ನಾವು 1-2-3 ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಈ ಥರ ಹುಷಾರಿಲ್ದಂಗೆ ಆದಮೇಲೆ ಕೇಳ್ಕೊಂಡ್ವಿ ಚಿಕ್ಕಣ್ಣ ಸ್ವಾಮಿಗೆ, ಆಮೇಲೆ ನಮ್ಮ ಮನೆ ದೇವರಾದಂಥ ಹೆಣ್ಣು ದೇವ್ರಿಗೆ ಹೋಗಬೇಕು ಅಂತ ಕೇಳ್ಕೊಂಡ್ವಿ. ಪ್ರವೀಣವರು ಚಿಕ್ಕಣ್ಣ ಸ್ವಾಮಿಗೆ ಹೋಗಿ ಬರ್ತೀನಿ, ಇನ್ನೊಂದು ದಿವಸ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ನಾನು ಈ ದೇವಸ್ಥಾನಕ್ಕೆ ನಾನು ಏನೇನು ಅಂದ್ಕೊಂಡಿದ್ದೋ ಆ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಕೂಡ ಬಂದ್ವಿ. ಆಮೇಲೆ ಅಕ್ಕ ಬರೋ ಹಾಗಿರಲಿಲ್ಲ ಅವರು, ಹಾಗಾಗಿ ಅವ್ರು ಬಂದಿಲ್ಲ. ಏನಾದರೂ ಅವ್ರು ಬರೋ ಹಾಗಿದ್ದಿದ್ರೆ ಅವರು ಕೂಡ ಬಂದಿರೋರು. ಅವ್ರ ಕೆಲಸ ಬಿಡೋದೇ 6-6:30 ಆಗುತ್ತೆ ಆಫೀಸಿಂದ, ಹಾಗಾಗಿ ಅವ್ರೇನು ಬರಲಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಈಚೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಎಲ್ಲರೂ. ಏನಂದರೆ ನನಗೆ ನಮ್ಮೂರಲ್ಲಿ ಜಾಸ್ತಿ ಸ್ನ್ಯಾಕ್ಸ್ ಅಂತ ನಾವೇನೂ ತಿನ್ನಲ್ಲ. ಯಾಕಂದರೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಅವು ಇವು ಆಗ್ತಿರೋದನ್ನು ಏನೂ ತೆಗ್ದಿರಲ್ಲ, ಅಂಗಡಿಗಳೇ ಏನೂ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಈ ಥರ ಅಕ್ಕನ ಮನೆಗೆ ಬಂದಾಗ ನನಗೆ ಇಷ್ಟ ಆಗಿರೋಂಥ ಒಂದಿಷ್ಟು ಸ್ನ್ಯಾಕ್ಸ್ಗಳನ್ನ ಒಟ್ಟಿಗೆ ಕೂತ್ಕೊಂಡು ಒಂದೊಂದು ಸ್ಪೂನ್ ತಿಂದರೂ ಸಮಾಧಾನವಾಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆ ಸ್ನ್ಯಾಕ್ಸ್ನ ತಿಂತೀನಿ.
ಅದು ಜಸ್ಟ್ ಒನ್ ಟೈಮ್ ಅಷ್ಟೇ, ಇನ್ನೇನು ಡೈಲಿ ರೆಗ್ಯುಲರ್ ಏನು ತಿನ್ನೋದಿಲ್ಲ. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ ಜಾಸ್ತಿ ನಾನೇನು ತರಿಸೋದಿಲ್ಲ, ಮಾಮೂಲಿ ನಾವು ಊಟ ಮಾಡೋದೇ ಮಾಡ್ತೀವಿ ಅಷ್ಟೇ. ಅಪ್ಪು ಏನೂ ತಿನ್ನಲಿಲ್ಲ, ಅವ್ನಿಗೆ ಇದೆಲ್ಲ ಇಷ್ಟನೂ ಆಗಲ್ಲ ಅಷ್ಟೊಂದು. ಜಸ್ಟ್ ಅವನು ನಮಗೆ ತಿನ್ನಿಸೋದು, ನಮಗೆ ಮಾಡೋದು ಎಲ್ಲ ಮಾಡ್ತಾಯಿದ್ದ. ನೋಡ್ಬೋದು ಅಲ್ಲಿ ಸಾಸ್ ಇತ್ತಲ್ಲ, ಸಾಸ್ ಎತ್ಕೊಂಡು ಬಾಯ್ಲ್ ಇಟ್ಕೊಳ್ಳೋಕೆ ಹೋದ. ಅಷ್ಟೊತ್ತೊಳಗೆ ಕೈನ ಒರೆಸ್ದೆ ನಾನು. ಹೀಗೆ ಅವ್ನಿಗೇನಂದರೆ ಸಾಸ್ ಒಂಥರ ಸ್ವೀಟಾಗಿರುತ್ತಲ್ಲ, ಅದಕ್ಕೋಸ್ಕರ ಅದನ್ನೇ ಮುಟ್ಟಕ್ಕೆ ಹೋಗ್ತಾ ಇದ್ದ. ಹೇಗೋ ಒಂದು ಸ್ವಲ್ಪ ಹೊತ್ತು ತಡೆದ್ವಿ. ಹಾಗೆ ಸ್ವಲ್ಪ ಹಿಂಗೆ ಅಕ್ಕ ಬಾವ ಎಲ್ಲರ ಜೊತೆನೂ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು, ಅಲ್ಲಿ ಅಪ್ಪು ಜೊತೆನೂ ಅಷ್ಟೇ ಇಳಿಸಿದ್ದಕ್ಕೆ ಎಲ್ಲ ಪೋಸ್ ಕೊಟ್ಕೊಂಡು ಅಲ್ಲೆಲ್ಲ ನಿಂತ್ಕೊಂಡು ಆಟ ಆಡ್ತಾ ಇದ್ದ. ನನಗೆ ಈ ಥರ ಎಲ್ಲ ಹೋದಾಗ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹ್ಯಾಪಿಯಾಗಿ ಯಾವುದೇ ರೀತಿಯಾದಂಥ ಪ್ರೆಷರ್ ಏನೂ ಇಲ್ದಂಗೆ ಬರ್ತೀವಿ ಅಂತಲೇ ಹೇಳ್ಬೋದು. ಆರಾಮಾಗಿರುತ್ತೆ, ಮುಂದೆ ಏನು ಅನ್ನೋದು ಯೋಚನೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ ಹೆಂಗೆ ಚೆನ್ನಾಗಿದ್ದೀವ ಅಷ್ಟು ಸಾಕು ಅಂತಲೇ ಹೇಳ್ತೀನಿ. ಇದು ಬಂದು ನನ್ನ ಫೇವ್ರೆಟ್ ಎಮ್ಮಿ ಕಾರ್ನರ್ ಅಂತ ಇದೆ, ಬಗಲುಗುಂಟೆ ಸೈಡ್ ಹೋಗೋ ಹತ್ರನೇ ಇದೆ ಇದೂ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೇನು ಶೂಟ್ ಮಾಡಲಿಲ್ಲ, ಏನಂದರೆ ಜಸ್ಟ್ ನಾನೇನು ವೀಡಿಯೋಸ್ ಮಾಡ್ಕೊಳ್ಲಿಲ್ಲ. ಜಸ್ಟ್ ನಾನು ಹೊರಟಿದ್ದೆ, ಅದಕ್ಕೋಸ್ಕರ ನನಗೆ ಮನೆಗೆ ಅಂತ ಹೇಳ್ಬಿಟ್ಟು 2-3 ಐಟಮ್ಸ್ ಬೇಕಾಗಿತ್ತು, ಸ್ವಲ್ಪ ಬೌಲೆಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನು ತೊಗೊಂಡು ಹಾಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದೆ. ಏನಂದರೆ ತುಂಬ ಹೊಸದೇನು ಬಂದಿರಲಿಲ್ಲ, ಎಲ್ಲ ಆಲ್ಮೋಸ್ಟ್ ಹಳೇದೇ ಎಲ್ಲ ಇತ್ತು. ಹಾಗಾಗಿ ನನಗೇನು ಬೇಕಾಗಿತ್ತು ಅದನ್ನು ಮಾತ್ರ ನಾನು ಪಿಕ್ ಮಾಡಿ ತೊಗೊಂಡೆ. ನೋಡ್ತಾ ಇದ್ದೆ ಇನ್ನು ಯಾವುದಾದ್ರು ಚೆನ್ನಾಗಿದೆಯಾ ಅಂತ. ಅಲ್ಲೆಲ್ಲ ಗ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಅಷ್ಟೇ, ಪ್ರೈಸು ಅಷ್ಟೇ. ತುಂಬ ಕಮ್ಮಿಗೆ ನಮಗೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿರುತ್ತೆ. ನಾನು ಜ್ಯೂಸ್ ಮಗ್ಸ್ ಎಲ್ಲ ತೊಗೊಂಡಿದ್ನಲ್ಲ, ಅದೆಲ್ಲ ಇಲ್ಲೇ ತೊಗೊಂಡಿದ್ದು. ನಿಮಗೆ ಸೈಜ್ ಡಿಫ್ರೆನ್ಸ್ ಎಲ್ಲ ಸಿಗುತ್ತೆ, ನಮಗೆ ಸೈಜಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ ಅಂತೂ ಕೇಳೋದೇ ಬೇಡ, ಎಲ್ಲ ಕಡೆಯೂ ಸಿಗುತ್ತೆ. ನಾನೇನು ಪ್ಲಾಸ್ಟಿಕ್ ಐಟಮ್ಸ್ ಏನೂ ತೊಗೊಳ್ಲಿಲ್ಲ, ಜಸ್ಟ್ ನನಗೆ ಬೇಕಾಗಿದ್ದು 2-3 ಐಟಮ್ಸ್ನ ಮಾತ್ರ ನೋಡಿದೆ. ಆಮೇಲೆ ನನಗೆ ತಟ್ಟೆಗಳು ಬೇಕಾಗಿತ್ತು, ಅಂದರೆ ಸೆರಾಮಿಕ್ ಬೌಲು, ಸೆರಾಮಿಕ್ ತಟ್ಟೆಗಳು ಬೇಕಾಗಿತ್ತು. ಅದನ್ನು ಹುಡುಕ್ತಾ ಇದ್ದೆ, ಇಲ್ಲಿ ಸಿಗುತ್ತೆ ಅಂತ ಹೇಳಿದರು, ಅದನ್ನು ಹುಡುಕ್ತಾ ಇದ್ದೆ. ಅಂದರೆ ಅಷ್ಟೊಂದೇನು ಅದು ಸೆರಾಮಿಕ್ ಥರ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಮಾಮೂಲಿ ಪ್ಲಾಸ್ಟಿಕ್ಕಲ್ಲಿ ಮಾಡಿರ್ತಾರಲ್ವ, ಸೇಮ್ ಅದೇ ಥರನೇ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನೇನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಆನಂತರ ನಾನು ಮಗ್ಸ್ ನೋಡೋಣ, ಕಾಫಿ ಮಗ್ಸ್ ಅಂತ ನೋಡ್ತಾಯಿದ್ದೆ. ಅಲ್ಲಿ ಚಿಕ್ಕ ಮಕ್ಕಳು ಕುಡಿಯೋದಕ್ಕೂ ಕೂಡ ಒಂದು ಚಿಕ್ಕ ಮಗ್ ಇಟ್ಟಿದ್ರು, ಅದು ತುಂಬಾ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಹೀಗೆ ಕೆಲವೊಂದಿಷ್ಟು ಐಟಮ್ಸ್ನ ನೋಡಿಕೊಂಡು ಆಮೇಲೆ ನನಗೇನು ಬೇಕಾಗಿತ್ತು ಒಂದು 4-5 ಐಟಮ್ನ ತೊಗೊಂಡು ವಾಪಸ್ ಮನೆಗೆ ಬಂದು ಹೋಗಬೇಕಾಗಿತ್ತು. ನಾನು ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ. ಹಾಗಾಗಿ ಅಪ್ಪು ಮನೇಲಿದ್ದ, ನಾನು ಇದನ್ನು ಕೆಲವೊಂದಿಷ್ಟು ಐಟಮ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅಷ್ಟೇ. ಅದೇ ಏನು ತೊಗೊಬೇಕು ಅಂದರೆ ನಾವೆಲ್ಲ ಸ್ವಲ್ಪ ಚೆನ್ನಾಗಿ ಒಂದೇ ಸತಿ ಜಾಸ್ತಿ ಕ್ವಾಲಿಟಿಲಿ ತೊಗೊಂಡ್ರೆ ನಮಗೂ ಕೂಡ ಅಮೌಂಟು ಉಳಿಯುತ್ತೆ ಅನ್ನೋದು ನನ್ನ ಇದು. ಹಾಗಾಗಿ ನಾನು ಬಂದ್ಬಿಟ್ಟೆ, ಅಷ್ಟನ್ನು ಮಾತ್ರ ನೋಡಿ ಆಮೇಲೆ ಹೊರಟೆ. ನಾನು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು, 5-5:30 ಆಗಿತ್ತು. ಇನ್ನು ನನಗೆ ಊರಿಗೆ ಬಸ್ ಸಿಗಬೇಕಲ್ಲ, ಹಾಗಾಗಿ ಅವನು ಕರ್ಕೊಂಡು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು ಭಾವ. ನಾವು ಅಲ್ಲಿಂದ ಬಸ್ ಹತ್ಕೊಂಡು ನೆನ್ಮಂಗ್ಲಕ್ಕೆ ಹೋಗಿ, ನೆನ್ಮಂಗ್ಲದಿಂದ ಅಲ್ಲಿಂದ ಪ್ರವೀಣ್ ಅವ್ರು ಬಂದು ಕರ್ಕೊಂಡು ಹೋಗ್ತೀನಿ ಅಂದರು. ಇಲ್ಲಾಂದರೆ ಡೈರೆಕ್ಟ್ ಬಸ್ ಬರುತ್ತೆ ನಮ್ಮೂರಿಗೂ, ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನನಗೆ ಡೈರೆಕ್ಟ್ ಬಸ್ ಸಿಗಲೇ ಇಲ್ಲ. ಅಲ್ಲಂತೂ ಹೋದಾಗ ನಿಲ್ಲಿಸ್ಲೂ ಇಲ್ಲ, ಮಗುನ ಇಟ್ಕೊಂಡು ಅದು ಈ ಥರ ಬಸ್ಗಳಲ್ಲಿ ಹೋಗ್ಬೇಕು ಅಂದ್ರೇ ಬೇಜಾರು. ಯಾಕಂದರೆ ನುಗ್ಗಾಡೋದೆಲ್ಲ ಇರುತ್ತಲ್ವ. ಹೀಗೆ ಆ ಬಸ್ ಸಿಕ್ಕಿದ್ಮೇಲೆ ಆ ಬಸ್ಸಲ್ಲಿ ಹತ್ಕೊಂಡು ಹೊರಟ್ವಿ ನಾವು. ಅವನು ಆಟ ಆಡ್ತಾ ಇದ್ದ, ಪಾಪು ಅಂತೂ ಒಂದು ನಿಮಿಷನೂ ಮಲಗಿಲ್ಲ ಈ ಸತಿ, ಆರಾಮಾಗಿ ಆಟ ಆಡಿಕೊಂಡೇ ಹೋದ್ವಿ. ಬಸ್ ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ಅವನಂತೂ ಎಷ್ಟು ಚೇಷ್ಟೆ ಮಾಡ್ದ ಅಂದರೆ, ಅಲ್ಲಿ ಕಿಟಕಿ ಇದೆ ನೋಡಿ, ಡ್ಯಾನ್ಸ್ ಮಾಡೋದು, ಆ ಕಡೆ ಈ ಕಡೆ ತೂರಾಡೋದು, ಇದೇ ಥರನೇ ಮಾಡ್ತಾಯಿದ್ದ. ನನಗಂತೂ ನೋಡಿ ನಗು ಬರ್ತೈತೆ. ಅಲ್ಲಿರೋರೆಲ್ಲ ನೋಡ್ತಾವ್ರೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳ ವಯಸ್ಸಲ್ಲಿ ಏನೋ ಒಂಥರ ಜೋಶ್ ಇರುತ್ತಲ್ಲ, ಅದರಲ್ಲೂ ಅರ್ಥ ಮಾಡ್ಕೊಳ್ಳೋದು ಮಕ್ಕಳಾದರೆ ಹೇಳ್ಬೋದು. ಆಮೇಲೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಆಮೇಲೆ ಆರಾಮಾಗಿ ಅವನು ನೋಡ್ಬೋದು. ನಾನು ವೀಡಿಯೋ ಹಿಂಗೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಅದನ್ನ ನೋಡಿ ಏನೇನೋ ಎಕ್ಸ್ಪ್ರೆಷನ್ಸ್ ಕೊಡೋದು, ಹೇಳೋದು, ಮಾತಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ದೆ. ಸುಸ್ತಾಯಿತು ಅಂತ ಹೇಳಿ ವಿಂಡೋ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ನೆನ್ಮಂಗ್ಲಿಗೆ ಬಂದ್ವಿ. ನನಗೇನಾಯಿತು ಅಂದರೆ ಅಲ್ಲಿ ಬಸ್ ಸಿಗಲಿಲ್ಲ ನಮ್ಮೂರಿಗೆ, ಎಲ್ಲ ನಿಲ್ಲಿಸಲೇ ಇಲ್ಲ, ತುಂಬ ಜನ ರಶ್ ಇದ್ರು ಅಂತ ಹಂಗೆ ಹೊಟ್ಟೋದ್ರು. ಆಮೇಲೆ ಅಮ್ಮ ಸಿಕ್ಕಿದ್ರು, ಅಮ್ಮ ಕೆಲಸ ಮುಗಿಸ್ಕೊಂಡು ಅಲ್ಲೇ ಇಳಿದು ನಮ್ಮೂರಿಗೆ ಹೋಗೋದು. ಕರ್ಕೊಂಡೋಗಿ ಬಿಸ್ಕೆಟ್ ಎಲ್ಲ ಕೊಡಿಸ್ಕೊಂಬಂದ್ರು. ಅವನು ಅದನ್ನೇ ಹೇಳ್ತಾ ಇದ್ದೆ, ಬಿಚ್ಚಿ ತಂದ್ವಿ ಅಂತ ಏನೋ ಹೇಳ್ತಾ ಇದ್ದ.
ಡಾರ್ ಅಂತ ಹೇಳಿದ್ರು ಡಬಾರ್ ಅಂತ ಹೇಳಿದ್ಬಿಟ್ಟು ನನ್ನ ಅಪ್ಪನೇ ನೀನು. ಅಲ್ಲಿಂದ ಅಮ್ಮ ಬಸ್ ಹತ್ಕೊಂಡು ಹೋದ್ರು. ಮೊಮ್ಮಗನ ನೋಡಿ ಮುದ್ದಾಡಿ ಎಲ್ಲ ಹೋದ್ರು. ಅವ್ರಿಗಂತೂ ಮೊಮ್ಮಗನ ಬಿಟ್ಟು ಒಂಥರ ಜೀವ ಅಂತೂ ಇರೋದಿಲ್ಲ ಹಾಗಾಗ್ತಾರೆ. ಅಲ್ಲಿಂದ ಮನೆಗೆ ಸೀದಾ ಹೋದ್ವಿ. ಮನೆಗೆ ಹೋದ್ಮೇಲೆ ನಾನೇನು ವಿಡಿಯೋ ಮಾಡಲಿಲ್ಲ. ಸೊ ಹೀಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.